Hello everyone. So today discussing about quadratic equation. Question number 3 ವರ್ಗ ಸಮೀಕರಣ ಅಂತ ಕನ್ನಡದಲ್ಲಿ ಕರಿತೇವೆ. ಇದು ICSE ಸಿಲೆಬಸ್ನ ಒಂದು ಪ್ರಾಬ್ಲಮ್ಮು. CBSE ICSEನಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ನು ಎರಡು ಕಡೆ ಇದೆ. ಎರಡು ರೀತಿಯ ವಿದ್ಯಾರ್ಥಿಗಳಿಗೂ ಈ ಒಂದು ಈಕ್ವೇಷನ್ನು ಬಿಡಿಸುವ ವಿಧಾನ ಕಲ್ತ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಸೊ ಗಿವನ್ ದ ಈಕ್ವೇಷನ್ ಬಗ್ಗೆ ನೋಡೋಣ. 2x ಸ್ಕ್ವೇರ್ ಮೈನಸ್ 7x ಈಕ್ವಲ್ಸ್ 39 ಅಂತ ಇದೆ. ಇಲ್ಲಿ ಈ ಒಂದು ಈಕ್ವೇಷನ್ನಲ್ಲಿ ಗಮನಿಸಿದರೆ ಅಂದರೆ ಅಬ್ಸರ್ವ್ ಮಾಡಿಕೊಂಡಾಗ ಸ್ಟ್ಯಾಂಡರ್ಡ್ ಫಾರಮಲ್ಲಿ ಇಲ್ಲ. ಅದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಈಕ್ವಲ್ಸ್ 0 ಇರಬೇಕಾಯಿತು. ಅಂದರೆ ಸಿ ಈಕ್ವಲ್ಸಿಂದ ಆಚೆ ಇದೆ. ಸೊ ಈಗ ಈಕ್ವಲ್ಸಿಂದ ಒಳಗಡೆ ಸಿ ಟರ್ಮ್ ಬರಬೇಕು. ಸಿ ಟರ್ಮ್ ಯಾವುದು? 39. ಈ 39 ಬರಬೇಕು ಅಂದಾಗ ನಾವು 39 ಒಳಗಡೆ ತಗೊಂಬನ್ನಿ. ಸೊ 2x ಸ್ಕ್ವೇರ್ ಮೈನಸ್ 7x ಮೈನಸ್ 39 ಈಕ್ವಲ್ಸ್ 0 ಆಗ್ತದೆ. 0 ಆಗಿದೆ. ಈಗ ನೋಡಿ ಸ್ಟ್ಯಾಂಡರ್ಡ್ ಫಾರಮಿಗೆ ಕಂಪೇರ್ ಮಾಡ್ಕೊಳ್ಳಿ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಅಂತ ಬಂತು, ಸ್ಟ್ಯಾಂಡರ್ಡ್ ಫಾರಮಿಗೆ ಬಂತು. ಸೊ ಈಗ ನಾವು ಇದನ್ನು ಬಿಡಿಸ್ಬೇಕಾಗತ್ತೆ. ಬಿಡಿಸುವಾಗ 39 ಮತ್ತು 2ನ ಮಲ್ಟಿಪಲ್ ಮಾಡ್ಕೊಳ್ಳಿ. 39 ಮತ್ತು 2ನ ಮಲ್ಟಿಪಲ್ ಮಾಡಿಕೊಂಡ್ರೆ 39 ಇಂಟು 2 78 ಆಗುತ್ತೆ. ಕ್ಲಿಯರಾ? 39 2s 78 ಆಯಿತು. ಸೊ 78ಅನ್ನು ಫ್ಯಾಕ್ಟರ್ಸ್ ತಗೋಬೇಕು. ಫಸ್ಟು 2 ಇಂಟು 39 ಅಂತ ಬರ್ಕೊಳ್ಳಿ. ಮತ್ತು 3ಯಿಂದ ಡಿವೈಡ್ ಮಾಡಿ 13 ಬರುತ್ತೆ. ಸೊ 78ಗೆ ಫ್ಯಾಕ್ಟರು 13 ಇಂಟು 6 3 2s 6 ಆಯಿತು. ನೋಡಿ, ಎರಡು ಮಲ್ಟಿಪಲ್ ಮಾಡಿದ್ರೆ 70 ಆಯಿತು. 13ನಲ್ಲಿ 6ನ ಲೆಸ್ ಮಾಡಿ ಮೈನಸ್ 7 ಬರಬೇಕು. 7 ಇದೆ ಮಿಡಲ್ ಟರ್ಮ್ ನೋಡಿ. ಸೊ ಅಲ್ಲಿಗೆ ಬಿಗ್ಗರ್ ನಂಬರ್ ಸೈನು ಮೈನಸ್ ಹಾಕ್ಕೊಳ್ಳಿ, ಸ್ಮಾಲರ್ ನಂಬರ್ ಸೈನನ್ನು ಪ್ಲಸ್ ಹಾಕ್ಕೊಳ್ಳಿ. ಎಲ್ಲದಕ್ಕೂ ಎಕ್ಸನ್ನು ಜೋಡಣೆ ಮಾಡಿ. ಸೊ ಆ್ಯಡಿಂಗ್ ಎಕ್ಸ್. ಕ್ಲಿಯರಾ? ಈಗ ನೋಡಿ, ಇದು ಬಿಡಿಸುವಾಗ 2x ಸ್ಕ್ವೇರ್ ಮೈನಸ್ 13x ಪ್ಲಸ್ 6x ಮೈನಸ್ 39 ಈಕ್ವಲ್ 0 ಆಯಿತು. ಸೊ ಈಗ ಗ್ರೂಪ್ ಮಾಡ್ಕೊಳ್ಳಿ. ಇವೆರಡನ್ನು ಗ್ರೂಪ್ ಮಾಡಿಕೊಂಡಾಗ 2x ಕಾಮನ್ ತೆಗಿಯೋಕ್ಕೆ 13 ಡಿವೈಡ್ ಆಗಲ್ಲ. ಗಮನಿಸ್ಬೇಕು, 2xಯಿಂದ 13 ಡಿವೈಡ್ ಆಗಲ್ಲ. ಯಾಕೆ ಅಂದರೆ 2 ಮತ್ತು 13 ಎರಡು ಒಂದು ಈವನ್ ನಂಬರು, ಇನ್ನೊಂದು ಆಡ್ ನಂಬರು. ಹಾಗಾಗಿ ನಾವು 2x ತೆಗಿಯೋಕ್ಕೆ ಬರಲ್ಲ, ಓನ್ಲಿ ಕಾಮನ್ x ತೆಗಿಬೋದು. ಬೋತ್ ಸೈಡ್ ಇದೆ. ಈಗ x ಕಾಮನ್ ತೆಗೆದ್ರೆ x ಪ್ಲಸ್ x ಮೈನಸ್ 13 ಆಗುತ್ತೆ. ಕ್ಲಿಯರ್? ಎಕ್ಸ್ ಬಂದುಬಿಟ್ಟಿದೆ ಆಲೆ ಮೊದಲೇ. ಈಗ ಮಲ್ಟಿಪಲ್ ಮಾಡಿ ಇದನ್ನು. ಎಕ್ಸ್ ಇಂಟು ಎಕ್ಸು ಇಲ್ಲಿ ಎಕ್ಸ್ ಇಂಟು 2x ಬರೀಬೇಕಿಲ್ಲಿ. ಎಕ್ಸ್ ಇಂಟು 2x ಅಂತ ಬರ್ಕೊಳ್ಳಿ. ಸೊ ಎಕ್ಸ್ ಇಂಟು 2x ಸ್ಕ್ವೇರ್ ಆಗುತ್ತೆ. ಎಕ್ಸ್ ಇಂಟು 13x ಆಗುತ್ತೆ. ಇದು 2x ಅಂತ ತಗೊಳ್ಳಿ. ನೆಕ್ಸ್ಟ್ ಪಾಯಿಂಟು ಪ್ಲಸ್ 6 ಕಾಮನ್ ತೆಗೆಯೋದಕ್ಕಿಂತ ಮುಂಚೆ 6ಇಂದ 39 ಡಿವೈಡ್ ಆಗುತ್ತಾ ಚೆಕ್ ಮಾಡ್ಕೊಳ್ಳಿ. 6ಇಂದ 39 ಡಿವೈಡ್ ಆಗಲ್ಲ, 3ಇಂದ ಡಿವೈಡ್ ಆಗುತ್ತೆ. ಅರ್ಥ ಆಯ್ತಾ? 3ಇಂದ 6 ಡಿವೈಡ್ ಆಗುತ್ತೆ, 39 ಡಿವೈಡ್ ಆಗುತ್ತೆ. ಸೊ ಹಾಗಾಗಿ 3 ಅನ್ನೋದನ್ನು ಕಾಮನ್ ತಕ್ಕೊಳ್ಳಿ. 3 ಕಾಮನ್ ತೆಗೆದ್ರೆ 3 2s 6 ಮತ್ತು ಎಕ್ಸ್ ಬರ್ಕೊಳ್ಳಿ. ಈಗ ಮಲ್ಟಿಪಲ್ ಮಾಡಿ 3 2s 6 ಎಕ್ಸ್ ನೋಡಿ.
3 2s are 6 x ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಗಮನಿಸಿ 3 2 6 ಇಂಟು ಎಕ್ಸ್ 6 ಎಕ್ಸ್. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮಾಡಿ, ಪ್ಲಸ್ ಇಂಟು ಮೈನಸ್ 3ಇಂದ 39 ಡಿವೈಡ್ ಮಾಡ್ಕೊಳ್ಳಿ. ಸೊ ಡಿವೈಡ್ ಮಾಡಿದಾಗ 13 ಬರುತ್ತೆ ನೋಡಿ. 3 1s are 3 3 3s are 9 13 ನೋಡಿ ಎರಡು ಕಡೆ ಸೇಮ್ ಬಂದಿದೆ. 2x ಮೈನಸ್ 13 2 ಟೈಮ್ ಇದೆ, 1 ಟೈಮ್ ಬರೀರಿ. ಎಕ್ಸ್ ಪ್ಲಸ್ 3ನ 1 ಟೈಮ್ ಬರೀರಿ ಈಕ್ವಲ್ 0ನ ಕ್ಯಾರಿ ಮಾಡ್ಕೊಂಬನ್ನಿ. ಸೊ ಈಗ 2 ಈಕ್ವೇಷನ್ ಆಗಿದೆ ಇಲ್ಲಿ. ಆ 2 ಈಕ್ವೇಷನಲ್ಲಿ ಒಂದು ಈಕ್ವೇಷನ್ಗೆ 0 ಒಂದು ಈಕ್ವೇಷನ್ಗೆ 0ನ ಜೋಡಿಸಿ. ಆಗ ಏನಾಗುತ್ತೆ 2x ಮೈನಸ್ 13 ಈಕ್ವಲ್ 0, ಎಕ್ಸ್ ಪ್ಲಸ್ 3 ಈಕ್ವಲ್ 0. ಸೊ 3ನ ಆಚೆ ಕಳಿಸಿದರೆ x ಈಸ್ ಈಕ್ವಲ್ ಟು ಮೈನಸ್ 3, 13 ಆಚೆ ಕಡೆ ಕಳಿಸಿದ್ರೆ 2x ಈಸ್ ಈಕ್ವಲ್ ಟು 13 ಪ್ಲಸ್ 13 ಆಯಿತು. x ಈಸ್ ಈಕ್ವಲ್ ಟು 13/2 ಆಗುತ್ತೆ. ಇದು x ಈಸ್ ಈಕ್ವಲ್ ಟು 3 ಆಗುತ್ತೆ. ಇದನ್ನು ನಾವು ರೂಟ್ಸ್ ಅಂತ ಕರಿತೇವೆ. ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್, ವರ್ಗ ಸಮೀಕರಣದ ಮೂಲಗಳು ಅಂತ ನಾವು ಕರಿತೇವೆ. ಓಕೆ, ಅರ್ಥ ಆಯ್ತಾ? ಸೊ ಈ ಈಕ್ವೇಷನನ್ನು ಬಿಡಿಸುವ ವಿಧಾನ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಓಕೆನಾ? ಧನ್ಯವಾದಗಳು.